ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ತನ್ನ ಅನ್ಯೂನತೆಗೆ ಕರೆದಿರುವಂಥ ತಂದೆಯಾದ ದೇವರಿಗೆ, ನಮ್ಮ ಕರ್ತನೂ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಈ ಕ್ರಿಸ್ಮಸ್ ಸಂದರ್ಭದ ಸಂಭ್ರಮ ಸಡಗರದಲ್ಲಿರುವಂಥ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ಶುಭವೂ ಕೃಪೆಯೂ ಸಮಾಧಾನವೂ ನಿಮ್ಮೆಲ್ಲರಿಗೂ ಉಂಟಾಗಲಿ. ಪ್ರಿಯರೇ, ಇಲ್ಲಿಯವರೆಗೂ ಅನ್ಯ ಜನಾಂಗಕ್ಕೆ ಸೇರಿದವನಾದ ಕಾಲೇಬನು ಯಾವ ರೀತಿಯಾಗಿ ಕರ್ತನಾದ ಯೆಹೋವನನ್ನು ನಂಬಿದ್ದರಿಂದ ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲು ಹೊಂದಿ ಅಬ್ರಹಾಮನ ವಾಗ್ದಾನದಲ್ಲಿ ಸೇರಿದವನಾಗಿ ಕಾನಾನ್ ದೇಶವನ್ನು ಪ್ರವೇಶಿಸಿದನು ಎಂಬುದನ್ನು ಧ್ಯಾನ ಮಾಡುತ್ತಾ ಬಂದೆವು. ಈ ದಿನವೂ ಕೂಡ ಕಾಲೇಬನ ಕುರಿತು ಇನ್ನೂ ಕೆಲವು ಸ್ವಾರಸ್ಯಕರವಾದ ಸಂಗತಿಗಳನ್ನು ಧ್ಯಾನ ಮಾಡುತ್ತಾ ಇಂದಿಗೆ ಈ ಅಂಶವನ್ನು ಮುಕ್ತಾಯಗೊಳಿಸೋಣ. ಪ್ರಿಯರೇ, ಯೆಹೋಶುವ ಮತ್ತು ಕಾಲೇಬ ಇವರಿಬ್ಬರೂ ಐಗುಪ್ತ ದೇಶದಿಂದ ಹೊರಟು ಬಂದು ಕಾನಾನ್ ದೇಶದಲ್ಲಿ ಪ್ರವೇಶಿಸಿದರು. ಇವರಿಬ್ಬರ ಹೊರತು ಮತ್ತಾರೂ ಕಾನಾನ್ ದೇಶ ಪ್ರವೇಶಿಸಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಬಂದೆವು. ಪ್ರಿಯರೇ, ಇಲ್ಲಿ ಯೆಹೋಶುವ ಮತ್ತು ಕಾಲೇಬ ಕಾನಾನ್ ದೇಶದೊಳಗೆ ಸೇರಿಸುವಂಥ ಈ ಕಾರ್ಯ ನಮಗೆ ಎರಡು ಶ್ರೇಷ್ಠವಾದಂಥ ಸಂಗತಿಗಳನ್ನು ತಿಳಿಸುವಂಥದ್ದಾಗಿದೆ. ಮೊದಲನೇದಾಗಿ, ಯೆಹೋಶುವ ಎಲ್ಲ ಇಸ್ರಾಯೇಲ್ ಜನರಿಗೆ ಗುರುತಾಗಿದ್ದರೆ ಕಾಲೇಬನು ಎಲ್ಲ ಅನ್ಯ ಜನರಿಗೆ ಗುರುತಾಗಿರುವನು. ಅಂದರೆ ದೇವರು ಕೇವಲ ಇಸ್ರಾಯೇಲರನ್ನು ಮಾತ್ರ ತನ್ನ ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಿಲ್ಲ, ಬದಲಾಗಿ ಇಸ್ರಾಯೇಲರ ಜೊತೆಯಲ್ಲಿ ಎಲ್ಲ ಅನ್ಯ ಜನಾಂಗದವರನ್ನು ಪರಲೋಕ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದಾನೆ, ಪರಲೋಕ ರಾಜ್ಯವನ್ನ ಪ್ರವೇಶಿಸುವಂತ ಸೌಭಾಗ್ಯವನ್ನ ಅನುಗ್ರಹಿಸಿದ್ದಾನೆ ಎಂಬ ಸತ್ಯವನ್ನು ಈ ಕಾಲೇಬನ ಜೀವಿತದ ಮೂಲಕ ದೇವರು ನಮಗೆ ಬಯಲುಪಡಿಸಿದವನಾಗಿದ್ದಾನೆ. ಎರಡನೇದಾಗಿ, ಇಲ್ಲಿ ಯೆಹೋಶುವನು ಯೇಸು ಕ್ರಿಸ್ತನಿಗೆ ಗುರುತಾಗಿದ್ದರೆ ಕಾಲೇಬನು ಮೊದಲಗಿತ್ತಿಯಾಗಿರುವ ಸಭೆಗೆ ಗುರುತಾಗಿರುವನು. ಅಂದರೆ ಅನ್ಯ ಜನಾಂಗದವರು ಎಂಬುದಾಗಿ ಕರೆಸಿಕೊಂಡಂಥ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದರಿಂದ ಆತನ ಮೊದಲಗಿತ್ತಿಯಾಗುವ ಸೌಭಾಗ್ಯವನ್ನು ಹೊಂದಿ ಆತನು ಕೂಡ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ ಎಂಬುದಕ್ಕೆ ಕಾಲೇಬನು ಮುಂಗುರುತಾಗಿ ಕಾಣಲ್ಪಟ್ಟವನಾಗಿದ್ದಾನೆ. ಇನ್ನು ಮೂರನೇದಾಗಿ ನಾವು ಆಲೋಚನೆ ಮಾಡುವಾಗ, ಕಾಲೇಬನು ಕಾನಾನ್ ದೇಶದಲ್ಲಿ ಪ್ರವೇಶಿಸಿ ಹೆಬ್ರೋನ್ ಪ್ರಾಂತವನ್ನು ಸ್ವಾಸ್ಥ್ಯವಾಗಿ ಹೊಂದಿಕೊಂಡನು ಎಂಬುದಾಗಿ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ನಾವು ಕೇಳಿಸಿಕೊಂಡಿದ್ದೇವೆ. ಪ್ರಿಯರೇ, ಹೆಬ್ರೋನ್ ಅಂದರೆ ಅನ್ಯೋನ್ಯತೆ ಅಥವಾ ಸಹವಾಸ ಎಂಬುದಾಗಿ ಅರ್ಥ ಕೊಡುವಂಥದ್ದಾಗಿದೆ. ಅಂದರೆ ಅನ್ಯ ಜನಾಂಗಕ್ಕೆ ಸೇರಿದವರಾದಂಥ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದರ ಮುಖಾಂತರ ರಕ್ಷಣೆ ಹೊಂದಿ ಯೇಸು ಕ್ರಿಸ್ತನ ಮೊದಲಗಿತ್ತಿಯಾಗಿ ನಿತ್ಯತ್ವದಲ್ಲಿ ಆತನ ಅನ್ಯೂನ್ಯತೆಯಲ್ಲಿ ಆತನ ಸಹವಾಸದಲ್ಲಿ ಆತನಿಗೆ ತುಂಬ ಹತ್ತಿರವಾಗಿ ಜೀವಿಸುವಂತ ಸೌಭಾಗ್ಯವನ್ನ ಹೊಂದಿಕೊಂಡಿದ್ದೇವೆ ಎಂಬ ಸತ್ಯವನ್ನು ಈ ಸಂಗತಿ ತಿಳಿಸುವಂತದ್ದಾಗಿದೆ. ಎಂಥ ಅದ್ಭುತವಾದ ಆಶೀರ್ವಾದವಲ್ಲವೇ? ಹೌದು, ಇದು ಅದ್ಭುತವಾದಂಥ ಆಶೀರ್ವಾದವೇ. ಪ್ರಿಯರೇ, ಈ ಕ್ರಿಸ್ಮಸ್ ಸುಸಂದರ್ಭದಲ್ಲಿ ನಾವು ಕೇವಲ ಲೋಕರೀತಿಯಾಗಿ ಸಂಭ್ರಮ ಸಡಗರದಲ್ಲಿ ಮುಳುಗಿ ಹೋಗಿ ನಾಮಧೇಯ ಕ್ರೈಸ್ತರಾಗಿ ಉಳಿಯದೆ ನಿಜವಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಪೂರ್ಣ ಮನಸ್ಸಿನಿಂದ ಆತನನ್ನೇ ಹೊಂದಿಕೊಂಡು ಕೊನೆಯವರೆಗೂ ಆತನು ಮೆಚ್ಚುವಂತ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನಾವು ಕೂಡ ಕಾಲೇಬನಂತೆ ಆತನ ಮೊದಲಗಿತ್ತಿಯಾಗಿ ಪರಲೋಕವನ್ನು ಪ್ರವೇಶಿಸಿ ನಿತ್ಯವೂ ಆತನ ಸಹವಾಸದಲ್ಲಿ ಆತನ ಅನ್ಯೂನ್ಯತೆಯಲ್ಲಿ ಜೀವಿಸುವಂತವರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ಸರ್ವಶಕ್ತನಾದಂಥ ತಂದೆಯಾದ ದೇವರೇ, ಈ ಸುಂದರವಾದಂಥ ಉದಯ ಕಾಲಕ್ಕಾಗಿ ನಾವು ನಿಮ್ಮನ್ನು ವಂದಿಸಿ ಸ್ತುತಿಸಿ ಕೊಂಡಾಡುತ್ತೇವೆ. ಹೌದು ಕರ್ತನೆ, ಕಾಲೇಬನ ಜೀವಿತದ ಮೂಲಕವಾಗಿ ಸುದೀರ್ಘವಾಗಿ ಅನೇಕ ಸತ್ಯಾಂಶಗಳನ್ನು ನಾವು ಕಲಿಯುವಂತೆ ಸಹಾಯ ಮಾಡುತ್ತಾ ಬಂದಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, 2025 ವರ್ಷಗಳ ಹಿಂದೆ ನೀನು ದೇಹಧಾರಿಯಾಗಿ ಮಾನವನಾಗಿ ಈ ಲೋಕಕ್ಕೆ ಅವತರಿಸಿ ಬಂದದರ ಉದ್ದೇಶವೇನೆಂದರೆ ನಿನ್ನ
ಮಕ್ಕಳಾಗುವಂತ ಸೌಭಾಗ್ಯವನ್ನ ಲೋಕದಲ್ಲಿರುವಂತ ಎಲ್ಲ ಮಾನವರಿಗೆ ಅನುಗ್ರಹಿಸುವುದಕ್ಕಾಗಿ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪ್ರವೇಶಿಸಬೇಕು ಎಂಬುದಾಗಿ ನೀನು ಉದ್ದೇಶಿಸಿ ನಿನ್ನ ಮಹಿಮೆಯ ಸ್ಥಾನವನ್ನು ಬಿಟ್ಟು ಬರಿದು ಮಾಡಿಕೊಂಡು ದಾಸನಾಗಿ ಈ ಲೋಕಕ್ಕೆ ಬಂದಿ. ಈ ಸತ್ಯಾಂಶವನ್ನು ತಿಳ್ಕೊಂಡು ಈ ವರ್ಷ ನಿನ್ನ ಕ್ರಿಸ್ತ ಜಯಂತಿಯ ಹಬ್ಬವನ್ನು ಆಚರಿಸುವಂತ ಎಲ್ಲ ಮಕ್ಕಳು ಯಥಾರ್ಥವಾಗಿ, ಅರ್ಥಗರ್ಭಿತವಾಗಿ, ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಇದನ್ನು ಆಚರಿಸುವುದಕ್ಕೆ ಬೇಕಾದಂತ ಜ್ಞಾನವನ್ನ ಅನುಗ್ರಹ ಮಾಡು. ಕರ್ತನೆ, ಈ ದಿನ ನಡೆಯುವಂತ ಎಲ್ಲ ನಮ್ಮ ಸೇವಾ ಕಾರ್ಯಗಳನ್ನ, ಸೇವಾ ಉದ್ದೇಶ ಆಲೋಚನೆಗಳನ್ನ ಆಶೀರ್ವಾದ ಮಾಡು. ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಪ್ರಿಯರೆಲ್ಲರನ್ನ ನೀನು ಆಶೀರ್ವದಿಸು. ನಿನ್ನ ಶುಭವು, ನಿನ್ನ ಕೃಪೆಯು ನಿನ್ನ ಮಕ್ಕಳನ್ನು ಹಿಂಬಾಲಿಸಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್.